ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನ ಕುಟುಂಬ ಬಹಳ ಬಡವಾಗಿತ್ತು. ಮನೆಯ ಪರಿಸ್ಥಿತಿ ಅಷ್ಟು ಕಷ್ಟಕರವಾಗಿದ್ದರಿಂದ ಕೆಲವೊಮ್ಮೆ ಒಂದು ಹೊತ್ತಿನ ಊಟವೂ ಸಿಗದ ದಿನಗಳೂ ಇದ್ದವು. ಆದರೆ ರಾಘವನಿಗೆ ಒಂದು ದೊಡ್ಡ ಕನಸು ಇತ್ತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ತನ್ನ ಕುಟುಂಬವನ್ನ ಕಷ್ಟದಿಂದ ಹೊರತೆಗೆಯಬೇಕು. ಅವನು ಶಾಲೆಗೆ ಹೋಗುವಾಗ ಹಲವರು ಅವನನ್ನ ಹಾಸ್ಯ ಮಾಡುತ್ತಿದ್ದರು. ನೀನೇನ್ ಸಾಧಿಸ್ತೀಯಾ ಎಂದು ಕೇಳುತ್ತಿದ್ದರು. ಆದರೆ ರಾಘವ ಅವರ ಮಾತುಗಳನ್ನು ಕೇಳಿ ದುಃಖಪಡುವುದಿಲ್ಲ. ಬದಲಾಗಿ ಅದನ್ನೇ ತನ್ನ ಶಕ್ತಿಯಾಗಿ ಮಾಡಿಕೊಂಡ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಓದುತ್ತಿದ್ದ, ರಾತ್ರಿ ತಡರವರೆಗೆ ಪರಿಶ್ರಮ ಮಾಡುತ್ತಿದ್ದ. ಹಲವಾರು ಬಾರಿ ಅವನು ವಿಫಲವಾಯಿತು. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ ದಿನಗಳೂ ಇದ್ದವು. ಆದರೂ ಅವನು ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಂಡಿದ್ದ: ಸೋಲು ಅಂತದ್ದು ಕೊನೆಯಲ್ಲ, ಅದು ಮತ್ತೊಂದು ಪ್ರಯತ್ನಕ್ಕೆ ಆರಂಭ. ಕಾಲ ಕಳೆದಂತೆ ಅವನ ಪರಿಶ್ರಮ ಫಲ ಕೊಡತೊಡಗಿತು. ಒಂದಿನ ಅವನು ದೊಡ್ಡ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಒಳ್ಳೆ ಉದ್ಯೋಗ ಪಡೆದ. ಅದೇ ಜನರು ಅವನನ್ನು ಹಿಂದೆ ಹಾಸ್ಯ ಮಾಡಿದ್ದವರು ಈಗ ಅವನನ್ನು ಗೌರವದಿಂದ ನೋಡತೊಡಗಿದ್ರು. ರಾಘವ ತನ್ನ ಕುಟುಂಬದ ಬದುಕನ್ನೇ ಬದಲಾಯಿಸಿದ. ಅವನು ಎಲ್ಲರಿಗೂ ಹೇಳುತ್ತಿದ್ದ ಒಂದು ಮಾತು: ಕನಸು ದೊಡ್ಡದಾಗಿರ್ಲಿ, ಪರಿಸ್ಥಿತಿ ಹೇಗಿದ್ದರೂ ಪರಿಶ್ರಮ ಬಿಡಬೇಡಿ. ಇಂದು ಕಷ್ಟ ಇದ್ದರೂ ನಾಳೆ ಯಶಸ್ಸು ನಿಮ್ಮದೇ ಆಗುತ್ತದೆ. ಆದ್ದರಿಂದ ಜೀವನದಲ್ಲಿ ಯಾರೇ ಆಗಿರಲಿ, ಎಷ್ಟೇ ಸಮಸ್ಯೆಗಳಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ಪ್ರತಿದಿನ ಸ್ವಲ್ಪ ಪ್ರಯತ್ನ ಮಾಡಿ, ನಿಮ್ಮ ಕನಸಿನ ಕಡೆಗೆ ಒಂದು ಹೆಜ್ಜೆ ಹಾಕಿ. ಒಂದು ದಿನ ನೀವು ಕೂಡ ನಿಮ್ಮ ಕಥೆಯನ್ನು ಲೋಕಕ್ಕೆ ಪ್ರೇರಣೆಯಾಗುವಂತೆ ಮಾಡಬಹುದು.